ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ನೈಟ್ ಕೇರ್ ರುಟೀನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಹೇರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ. ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದೇ ಹಿಮಾಲಯ ಲಿಪ್ ಬಾಮ್ ನನ್ನ ಲಿಪ್ಸಿಗೆ. ಜಸ್ಟ್ ಇವಾಗಿನ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ನಾನು ಯಾವ ಥರ ಟ್ರೆಟಿನಾಯ್ನ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಯೂಸ್ ಮಾಡ್ತಿದ್ದೀನಿ ಮೈ ಫೇವ್ರೆಟ್ ಐಮೋಲಿನ್ ಮಾಯ್ಶ್ಚರೈಸರ್. ಟ್ರೆಟಿನಾಯ್ನ್ ಯೂಸ್ ಮಾಡಬೇಕು ಅಂತಂದರೆ ಸ್ಯಾಂಡ್ವಿಚ್ ಮೆಥಡಲ್ಲಿ ಯೂಸ್ ಮಾಡಬೇಕು. ಸೊ ಯಾವ ಥರ ಅಂದರೆ ಫಸ್ಟ್ ಮಾಯ್ಶ್ಚರೈಸರು, ಥಿಕ್ ಲೇಯರ್ ಆಫ್ ಮಾಯ್ಶ್ಚರೈಸರ್, ಅದಾದಮೇಲೆ ಟ್ರೆಟಿನಾಯ್ನ್, ಮತ್ತು ಅದ್ರ ಮೇಲೆ ಇನ್ನೊಂದು ಲೇಯರ್ ಮಾಯ್ಶ್ಚರೈಸರನ್ನು ಹಚ್ಚಬೇಕು. ಅದೇ ಟೈಮಲ್ಲಿ ನಾನು ಐಬ್ರೋಸ್ ಆಯಿಲ್ನ ಹಚ್ಕೊಂಡ್ಬಿಡ್ತೀನಿ. ದಿಸ್ ಈಸ್ ಐಬ್ರೋ ಆಯಿಲ್. ಇದರಲ್ಲಿ ಇದೆ ನಾನು ಹಾಕಿರೋದು ಕ್ಯಾಸ್ಟರ್ ಆಯಿಲ್, ರೋಸ್ಮೆರಿ ಆಯಿಲ್ ಮತ್ತು ಮಸ್ಟರ್ಡ್ ಆಯಿಲ್, ಕೊಕೊನಟ್ ಆಯಿಲ್ 4 ಮಿಕ್ಸ್ ಇದೆ. ಆ್ಯಕ್ಚುಲಿ ಇದು ಫಸ್ಟ್ ನಾನು ತರಿಸಿದ್ದು ಟ್ರೂ ಬ್ರೋ ಅನ್ನೋ ಪ್ರಾಡಕ್ಟ್. ಇದು ಪರ್ಪಲ್ ಮತ್ತು ನೈಕಾದಲ್ಲಿ ಸಿಗುತ್ತೆ. ಅದೆಲ್ಲ ಖಾಲಿ ಆಯಿತಲ್ವ, ಸೊ ನಾನು ಮನೇಲೇ ಇರೋ ಆಯಿಲ್ಸ್ನ ಯೂಸ್ ಮಾಡಿ ಇದನ್ನು ಮಾಡಿದ್ದೆ. ಐಬ್ರೋಗೆ ಅಪ್ಲೈ ಮಾಡೋದ್ರಿಂದ ಐಬ್ರೋ ಚೆನ್ನಾಗಿ ಬೆಳೆಯುತ್ತೆ. ಆಯಿತು. ಸೊ ಈಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಟ್ರೆಟಿನಾಯ್ನ್ ಕ್ರೀಮ್. ಸ್ವಲ್ಪ ತೊಗೋಬೇಕು, 3 ಸೈಜ್ ಅಮೌಂಟ್ ತೊಗೋಬೇಕು. ತುಂಬ ಪವರ್ಫುಲ್ ಕ್ರೀಮ್ ಇದು, ತುಂಬ ಆ್ಯಕ್ಟಿವೇಟ್ಸ್ ಇರುತ್ತೆ, ವಿಟಮಿನ್ ಎ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಜಾಸ್ತಿ ಬೇಡ, ಸ್ವಲ್ಪ ತಗೊಂಡು ಜಸ್ಟ್ ಟ್ಯಾಪ್. ಇದು ಏನು ಮಿಕ್ಕಿರುತ್ತೆ ಹ್ಯಾಂಡ್ಸಲ್ಲಿ ಇರುತ್ತಲ್ವ, ಅದನ್ನೇ ಸ್ವಲ್ಪ ಲೈಟಾಗಿ. ಆ್ಯಕ್ಚುಲಿ ಅಂಡರ್ ಐಸ್ ತುಂಬ ಸೆನ್ಸಿಟಿವ್ ಸ್ಕಿನ್ನು, ಹಾಗಾಗಿ ಜಾಸ್ತಿ ಇಲ್ಲ, ಸ್ವಲ್ಪ ನಾಸ್ಟಿಲ್ ಹತ್ರ, ಲಿಪ್ಸ್ ಹತ್ರ ಸ್ವಲ್ಪ ಹಚ್ಚಬೇಕು. ಇದು ಸ್ಯಾಂಡ್ವಿಚ್ ಮೆಥಡ್ ಆಗಿರೋದ್ರಿಂದ ಬಿಡಬೇಕು. ನಾವು ಏನೇ ಹಚ್ಚಿದ್ರು ಮಿನಿಮಮ್ 5 ಮಿನಿಟ್ಸ್ ಆದರೂ ನಾವು ಬಿಡಬೇಕು. ಸೊ ನನಗಿದು ಪಿಂಪಲ್ ಕಲೆ ಹೋಗಿಲ್ಲ, ಸ್ವಲ್ಪ ನಾನು ಅಪ್ಲೈ ಮಾಡ್ತೀನಿ. ಮತ್ತು ಇದನ್ನು ಬಿಡಬೇಕು, ನೀರು ಕೊಡೋಕ್ಕೆ ಬಿಡಬೇಕು, ಒಂದು 5 to 10 ಮಿನಿಟ್ಸ್ ಅಷ್ಟು ಬಿಡಬೇಕು. ಆಮೇಲೆ ಮತ್ತೆ ಮಾಯ್ಶ್ಚರೈಸರನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಅಷ್ಟರಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಟೈರೋಡಿನ್ ಫಾರ್ ಈವನ್ ಆ್ಯಂಡ್ ರೇಡಿಯಂಟ್ ಸ್ಕಿನ್ ಟೋನ್. ಆ್ಯಕ್ಚುಲಿ ಈ ಟೈರೋಡಿನ್ ಕ್ರೀಮ್ ಏನಕ್ಕೆ ಯೂಸ್ ಮಾಡೋದು ಅಂತಂದರೆ, ಟ್ಯಾನ್ ಆಗಿರುತ್ತಲ್ವ, ನಿಮ್ಮ ಕೈ ಕಾಲು ಟ್ಯಾನ್ ಆಗಿರುತ್ತಲ್ಲ, ಆ ಏರಿಯಾದಲ್ಲಿ ಯೂಸ್ ಮಾಡಿದರೆ ಟ್ಯಾನ್ ರಿಮೂವ್ ಆಗುತ್ತೆ. ಈವನ್ಸ್ ಔಟ್ ಸ್ಕಿನ್, ರಿಮೂವ್ಸ್ ಟ್ಯಾನಿಂಗ್, ಗಿವ್ಸ್ ರೇಡಿಯಂಟ್ ಗ್ಲೋ. SPF 15 ಕೂಡ ಇದೆ. ಡೈಲಿ ಒನ್ಸ್ ಇಲ್ಲ ಟ್ವೈಸ್ ನಾವು ಯೂಸ್ ಮಾಡಬೇಕು. ಸೊ ನಾನು ಫೇಸಿಗೆ ಯೂಸ್ ಮಾಡ್ತಿಲ್ಲ, ನನ್ನ ಕೈಗೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟ್ಯಾನ್ ಫೇಸ್ ಕೇರ್ ಮಾಡಿದಷ್ಟು ನಾವು ಹ್ಯಾಂಡ್ಸು ಲೆಗ್ಸ್ನ ಕೇರ್ ಮಾಡಲ್ಲ. ಸೊ ಹಾಗಾಗಿ ಹ್ಯಾಂಡ್ಸಿಗೂ ಕೇರ್ ಮಾಡಬೇಕಲ್ವಾ, ಹಾಗಾಗಿ ಮಸ್ಟ್ ಅಪ್ಲೈ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ನೆಕ್ಸ್ಟ್ ಡೇ. ತುಂಬಾ ಇಂಪಾರ್ಟೆಂಟ್ ಅದು. ಎಸ್, ಸೊ ಟ್ರೆಟಿನಾಯ್ನ್ ಹಚ್ಕೊಂಡು ಆಗಿದೆ, ಒಂದು 5 ಮಿನಿಟ್ಸ್ ಆಗಿದೆ. ಇನ್ನು ಸ್ವಲ್ಪ ಬಿಡೋಣ. ಸೊ ಅಷ್ಟರಲ್ಲಿ ಹೇರ್ ಕೇರ್. ಸೊ ನಾನು ಯಾವತ್ತೂ ಹೇರ್ಸ್ನ ಹಾಗೆ ಫ್ರೀಯಾಗಿ ಬಿಡಲ್ಲ. ಒಂದು ಸಿಂಪಲ್ ಹಿಕ್ಕೆಲ್ಲ ಬಿಡಿಸ್ಕೊಂಡು ಒಂದು ಲೈಟಾಗಿ ಲೈಕ್ ಅಂತಂದರೆ ಒಂದು ತಿಳ್ಳುಗೆ ಜಡೆ ಹಾಕೊಂಡು ಮಲ್ಕೋಬೇಕು. ಹಾಗಾದರೆ ಹೇರ್ಸು ಹಿಕ್ಕಾಗಲ್ಲ. ಇದು ಇವತ್ತು ಬೆಳಗ್ಗೆ ಮಾಡ್ಕೊಂಡಿದ್ದ ಹೇರ್ ಕಟ್, ಚೆನ್ನಾಗಿ ಬಂದಿದೆ.
ಲೈಟಾಗಿ ತೆಳ್ಳಗೆ ಜಡೆನ ಹಾಕ್ಕೊತೀನಿ. ಮಲ್ಕೋಬೇಕಾದ್ರೆ ಹೆಡ್ಬಂಡ್ ಬಿಚ್ಚೆ ಮಲ್ಕೊಳ್ಳೋದು. ಸೊ ಈಗ ಮತ್ತೆ ನಾನು ಸ್ಯಾಂಡ್ವಿಚ್ ಲೇಯರ್ ಅಲ್ವಾ, ಹಾಗಾಗಿ ಎಮೋಲಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಸ್ಟ್ ಅಪ್ಲೈ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಂತೂ ಮಸ್ಟ್. ಎಸ್, ಆಲ್ ಡನ್. ಲಾಸ್ಟ್ ಸ್ಟೆಪ್ ಇರೋದೆ ಅಂಡರ್ ಆರ್ಮ್ಸಿಗೆ. ನಾನು ಯೂಸ್ ಮಾಡ್ತಾ ಇರೋದು ಡರ್ಮಾಡಾಕ್ ಆನೆಸ್ಟ್ ಸೈನ್ಸ್ 5% ಗ್ಲೈಕೋಲಿಕ್ ಆ್ಯಸಿಡ್. ದಿಸ್ ಇಸ್ ಫಾರ್ ಅಂಡರ್ ಆರ್ಮ್ ಟ್ರೀಟ್ಮೆಂಟ್. ಇದು ಆಲ್ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡ್ಬೋದು. ಇದನ್ನು ನಾನು ಅಂಡರ್ ಆರ್ಮ್ಸಿಗೆ ಯೂಸ್ ಮಾಡಿ ಮಲಗ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.